ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಟಿಫನ್ಗೆ ಅಂತ ಪಡ್ಡು ಮಾಡಿದ್ದೀನಿ. ನೋಡಿ, ಬಿಸಿ ಬಿಸಿ ಪಡ್ಡು ಮಾಡಿದ್ದೀನಿ. ಇದ್ರ ಜೊತೆ ಪಡ್ಡು ಮಾಡೋದು ದೋಸೆ ಮಾಡಿ ಚಟ್ನಿ ಮಾಡಿದ್ದೀನಿ. ಚಟ್ನಿ ಮತ್ತು ಪಡ್ಡು ಮಾಡ್ಕೊಂಡಿದ್ದೀನಿ. ಇವಳಿಗೆ ರಾಗಿ ಸರಿ ಮಾಡಿದ್ದೀನಿ ನಾನು ಚಿಕ್ಕ ಮಕ್ಕಳಿಗೆ. ನೋಡಿ, ಇನ್ನೂ ಪಡ್ಡು ಹಾಕೋದಿದೆ. ಹೀಗೆ ಹಾಕಲ್ಲ, ಒಮ್ಮೆ ಮಧ್ಯಾಹ್ನಕ್ಕೆ ಬೇಕಂದರೆ ಹಾಕೋತೀನಿ. ಈಗ ನೋಡಿ, ಮಾರ್ನಿಂಗಿಗೆ ಪಡ್ಡು ರೆಡಿ ಮಾಡಿದ್ದೀನಿ. ಇವಳು ರೆಡಿಯಾಗಿದ್ದಾಳೆ ಸ್ಕೂಲ್ಗೆ. ಬಾ ಮಿನಿ, ಈ ಸೈಡ್ ಬಾ. ಗ್ರೀನ್ ಇವತ್ತು ಸ್ಕೂಲಲ್ಲಿ ಗ್ರೀನ್ ಡೇ ಅಂತೆ. ಗ್ರೀನ್ ಡೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಹಾಗಾಗಿ ಗ್ರೀನ್ ಡ್ರೆಸ್ ಹಾಕಬೇಕು ಅಂತ ಹೇಳಿದರು. ಗ್ರೀನ್ ಡ್ರೆಸ್ ಹಾಕಿದ್ದೀನಿ ನೋಡಿ. ಗ್ರೀನ್ ಡ್ರೆಸ್ ಹಾಕಿ ರೆಡಿ ಮಾಡಿದ್ದೀನಿ. ಇನ್ನು ಸ್ಕೂಲಿಗೆಲ್ಲ ಟಿಫನ್ ತಿನ್ನಿಸಿ ಹೋಗ್ಬೇಕಾದ್ರೆ ರೆಡಿ ಮಾಡಿ ಕಳಿಸ್ತೀನಿ. ಬರಮ್ಮ, ಟಿಫನ್ ನನ್ನ ಮಗಳಿಗೆ ಪಡ್ಡು ತಿನ್ನಿಸ್ತೀನಿ. ಅವಳಿಗೆ ಸ್ಕೂಲಿಗೆ ಹೋಗ್ಬೇಕಲ್ವ. ಬಾ ಮಿನಿ, ನಡಿ, ಸ್ಕೂಲಿಗೆ ಹೋಗ್ಬೇಕಲ್ವ, ಹಾಗಾಗಿ ಪಡ್ಡು ತಿನ್ನಿಸ್ತೀನಿ. ಇವಳಂತೂ ತಿಂತಾ ಇಲ್ಲ. ಆಗಲೇ ಅಂತೂ ತಿಟ್ಟು ನೋಡಿದ್ದೀನಿ, ತಿಂತಾನೇ ಇಲ್ಲ. ರಾಗಿ ಸರಿನೇ ಹಾಕ್ಬೇಕು ಇವಳಿಗೆ. ತಿನ್ನಲ್ಲ. ಮಾರ್ನಿಂಗ್ ಅವಳೇನು ಸ್ವಲ್ಪ ಕಾಡಿಸ್ತಾಳೆ. ಬಾ ಮಿನಿ, ಕೂತ್ಕೊ ಬಾ. ಪಡ್ಡು ತಿನ್ನಿಸಿ ರೆಡಿ ಮಾಡ್ತೀನಿ ಅವಳಿಗೆ ಸ್ಕೂಲ್ಗೆ. ಇವಾಗ ರಾಗಿ ಸರಿ ಹಾಕ್ಬಿಡ್ತೀನಿ. ಕೂತ್ಕಮ್ಮ. ನೋಡಿ, ಗ್ರೀನ್ ಡೇಗೆ ರೆಡಿಯಾಗಿ ಹೋಗ್ತಿದ್ದಾಳೆ. ಗ್ರೀನ್ ಡೇ ಇದೆ ಇವತ್ತು. ನೋಡಿ ಎಷ್ಟು ಸ್ಟೈಲ್ ಮಾಡ್ತಾಳೆ. ನಡಿ, ಸಾಕು. ಬ್ಯಾಗ್ ರೆಡಿ ಇದೆ. ಗ್ರೀನ್ ಕಲರ್ ಏನಾದರೂ ತೊಗೊಬನ್ನಿ ಅಂದಿದ್ದಾರೆ. ಗ್ರೀನ್ ಕಸ್ಟರ್ಡ್ ಆ್ಯಪಲ್ ಟಾಯಲ್ಲಿತ್ತು, ತೊಗೊಂಡೋಗ್ತಿದ್ದಾಳೆ. ವಾವ್ ಬುಜ್ಜಿ, ನೀನು ಹಚ್ಕೊಂಡ, ಜೇಜಿ ಹಚ್ಕೊಂಡ. ಕೊಡ, ಮಾಡ್ಕೊಂಬರ್ತಾಳೆ, ಅಲ್ಲಿ ಕೊಡ್ತೀನಿ. ಕೊಡು ಮೀನೆ. ಹೋಗ್ತಿದ್ದೀವಿ, ಬಿಟ್ಟು ಬರ್ತೀನಿ. ಎಲ್ಲಿ ಮಿನಿ? ನೋಡು ಮಿನಿ, ಇಲ್ಲಿ ಮಿನಿ. ಬಾಯ್ ಮಾಡು. ಬಾಯ್ ಮಾಡು ಆಂಟಿಗೆ. ಬಾಯ್ ಹೇಳು. ಬಾಬುಜಿ. ಸ್ಲಿಪ್ಪರ್ ಬರಮ್ಮ ನಿಂಗ. ಬಾ ಮಿನಿ. ನಿನ್ನೆ ಇಲ್ಲಲ್ಲ, ಮಣ್ಣಾಡಿ ಗಲೀಜು ಮಾಡಿಬಿಟ್ರ. ಬಾರಮ್ಮ. ನೀನು ನೀಲು ಆಂಟಿ ಜೊತೆ ಇರೋ, ನಾವು ಹೋಗ್ತೀವಿ. ಇಲ್ಲೇ ಇರು. ಒಂದು ಸೆಕೆಂಡೇ ಇರಲ್ಲ ಮತ್ತೆ. ಹಾಂ, ನಡಿ ಬಾ. ನೀರು ಪೂಜೆ ಮಾಡ್ತಿದ್ದ ನೋಡಿ. ಅಯ್ಯೋ ಅಮ್ಮ, ಎಲ್ಲ ಉಲ್ಟ ಪಲ್ಟ ಹಾಕೊಂಡೆ. ಅಮ್ಮ ಬಾ, ಇಲ್ಲಿ ಟೈಮ್ ಆಗಿದೆ ಬುಜ್ಜಿ. ನಾನು ಹೊರಗೆ ಬಂದ್ವಿ. ಎಷ್ಟು ಕುಡಿತಿದ್ದ ಅವಳು. ಹ್ಯಾಪಿ ಆಗ್ಬಿಟ್ಟೈತಿ ಇವತ್ತಂತೂ ಗ್ರೀನ್ ಡೇಗೋಸ್ಕರ. ಒಂದು ಹತ್ರ ನಿಂದರು, ಹಂಗೆಲ್ಲ ಮಾಡೋಂಗಿಲ್ಲ ರೋಡಲ್ಲಿ. ಖುಷಿ ಅಂದರೆ ಖುಷಿ ಆಗ್ಬಿಟ್ಟವಳೆ ಮಿನಿ. ಹಂಗೆ ನೀಟಾಗಿ ನಿಂದ್ರ ಸಾಕು. ನೋಡಿ, ಯಾಕೋ ಆಟೋ ಬರೋಕ್ಕೆ ಲೇಟ್ ಆಯಿತು. ಯಾಕೇನೋ ಸ್ವಲ್ಪ ಒಂದು 5 ಮಿನಿಟ್ಸ್ ಲೇಟ್ ಆಯಿತು. ಬರುತ್ತೆ ಈಗ. ಓಕೆನಾ? ಲೈಟಾಗಿ ಬಿಸಿಲು ಬಿತ್ತು ನೋಡಿ. ಲೈಟಾಗಿ. ಮಿನಿ, ಇತ್ತತ್ರ ಬಾರಮ್ಮ, ಬಸ್ ಬರುತ್ತಾ. ಬಿಸಿಲು ಲೈಟಾಗಿ ಬೀಳೋದು ಹೋಗೋದು ಮಾಡ್ತಾಯಿದೆ. ಬಾರಮ್ಮ ಈ ಕಡೆ. ಕೇಳಿಸಲ್ಲ ಬಿಡಮ್ಮ. ನೀಲು ನನ್ನ ಫ್ರೆಂಡ್ ಮನೆ ಮೇಲಿದೆ ನೋಡಿ. ಹಾಯ್ ನೀಲು. ಆಟೋ ಇನ್ನೂ ಇಲ್ಲ. ಏನಪ್ಪ ಬಂದಿಲ್ಲ, ಯಾಕೋ ಲೇಟ್ ಆಯಿತು. ಹೋಗ್ಬೇಕು. ಯಾಕೋ ಲೇಟ್ ಆಯಿತು ಭಾಳ. ಫೋನ್ ಮಾಡಬೇಕು. ಫೋನ್ ಮಾಡ್ತೀನಿ. ಹಾಂ, ನೋಡಿ, ಪಾಟ್ಸ್ಗೆಲ್ಲ ಈಗ ನೀರು ಹಾಕ್ತೀನಿ. ಬೆಳಗ್ಗೆನೇ ಹಾಕ್ಬಿಡ್ತೀನಿ, ಮತ್ತು ಆಮೇಲೆಲ್ಲ ಆಗೋಲ್ಲ. ಬೆಳಗ್ಗೆನೇ ಇದು ಕೆಲಸ ನೆನಪಿಟ್ಕೊಂಡ್ಬಿಟ್ಟಿದ್ದೀನಿ. ಬೆಳಗ್ಗೆ ಆದ ತಕ್ಷಣ ಸ್ವಲ್ಪ ನಂದು ಟಿಫನೆಲ್ಲ ರೆಡಿ ಆದ ತಕ್ಷಣ ಗಿಡಕ್ಕೆ ನೀರು ಹಾಕ್ಕೊತೀನಿ. ಇದೆಲ್ಲ ನಾವು ಮಮ್ಮಿ ಇಟ್ಕೊಟ್ಟಿರೋ ಪ್ಲ್ಯಾಂಟ್ಸೇ. ಇದು ಫಸ್ಟ್ ಟೈಮ್ಗೆ ಎಲ್ಲನೂ ಕಳಿಸ್ಕೊಟ್ಟಿದ್ರು, ನಾನೇ ಇಟ್ಟಿದ್ದೆ. ಬಟ್ ಲಾಸ್ಟ್ ಟೈಮ್ ಬಂದಾಗ ಇನ್ನೂ ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಬಂದು ನಾವು ಮಮ್ಮಿನೇ ಪಾಟ್ಸ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಟ್ಟು ಹೋಗಿದ್ದಾರೆ. ಇಲ್ಲಿ ಬಿಸಿಲು ಬೀಳೋದಿಲ್ಲ, ಆದರೂ ಇಂಡೋರ್ ಪ್ಲ್ಯಾಂಟ್ಸು ಬೆಳಿತವೆ ಅಂಥೇಳಿ ಎಲ್ಲನೂ ಪಾಪ ಇಟ್ಕೊಟ್ಟು ಹೋಗಿದ್ದಾರೆ. ಹಾಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು ಸಹ. ನಮ್ಮ ಅಮ್ಮಗಂತೂ ತುಂಬ ಇಷ್ಟ ಪ್ಲ್ಯಾಂಟ್ಸ್ ಅಂದರೆ. ನಮ್ಮ ಮನೆ ಹತ್ರ ನೋಡಬೇಕು, ನಮ್ಮ ಮಮ್ಮಿ ಮನೆ ಹತ್ರ ತುಂಬ ಅಂದರೆ ತುಂಬ ಬೆಳೆಸಿದ್ದಾರೆ. ನಾನು ಊರಿಗೆ ಹೋದಾಗ ಅಲ್ಲಿ ಸಹ ವೀಡಿಯೋ ಮಾಡ್ತೀನಿ. ಭಾಳ ಅಂದರೆ ಭಾಳ ಬೆಳೆಸಿದ್ದಾರೆ ನೋಡಿ. ಇದೆಲ್ಲ ಪ್ಲ್ಯಾಂಟ್ಸ್ ಇಟ್ಕೊಟ್ಟು ಹೋಗಿದ್ದಾರೆ ನಮ್ಮ ಮಮ್ಮಿನೇ. ಗಿಡ ಇಟ್ಟರೆ ಚೆಂದ, ಮನೆ ಹತ್ರ ಇಟ್ಕೋಬೇಕು.
ಒಳ್ಳೆ ಹೇರ್ ಕೊಡುತ್ತೆ ಅಂತೆಲ್ಲ ಹೇಳಿ ಈ ಪಾಟ್ ಖಾಲಿ ಆಗಿದೆ. ಇದರಲ್ಲಿ ಯಾವುದೋ ಪ್ಲ್ಯಾಂಟ್ ಇತ್ತು, ಹೋಗ್ಬಿಟ್ಟಿದೆ. ಈ ಪಿಂಕ್ ಕಲರಲ್ಲಿ ಏನಿತ್ತು ಅದು ಹೋಗಿ ಖಾಲಿ ಇದೆ. ಇದರಲ್ಲಿ ಯಾವುದಾದ್ರೂ ತೊಗೊಬಂದಿರಬೇಕು. ಮಣ್ಣು ಏನು ಒಣಗೋದಿಲ್ಲ, ಹಾಗಾಗಿ ನೋಡಿ ಮಣ್ಣು ಸ್ವಲ್ಪ ಡ್ರೈ ಅನಿಸಿದರೆ ನೀರು ಹಾಕ್ತೀನಿ, ಇಲ್ಲಾಂದರೆ ಜಾಸ್ತಿ ನೀರು ಹಾಕಿ ಹಾಕಿ ಇದೊಂಥರ ಆಗಿಬಿಡುತ್ತವಲ್ಲ. ಹಾಗಾಗಿ ನೋಡಿ, ಇದು ವಾಸ್ತು ಗಿಡ ಇದರಲ್ಲಿ ಇಟ್ಬಿಟ್ಟಿದ್ದೀನಿ ಮಣ್ಣಲ್ಲಿ. ನೀರಲ್ಲಿ ಸ್ವಲ್ಪ ಬರಲಿಲ್ಲ ಇದು, ಹಾಗಾಗಿ ನಾವಮ್ಮ ಪಾಟಲ್ಲೇ ಇಟ್ಬಿಡು ಬರುತ್ತೆ ಚೆನ್ನಾಗಿ ಅಂತ ಹೇಳಿದರು. ಹಾಗಾಗಿ ಮನೆಯಿಂದ ತಂದು ಇಲ್ಲಿ ಹೊರಗಡೆ ಪಾಟಲ್ಲಿ ಇಟ್ಟಿದ್ದೀನಿ. ನೋಡಿ, ಇದು ಸ್ನೇಕ್ ಪ್ಲ್ಯಾಂಟು, ಇದು ವಾಸ್ತು ಪ್ಲ್ಯಾಂಟು, ಇದು ಯಾವುದೋ ಶೋ ಪ್ಲ್ಯಾಂಟು. ಈಗೀಗ ಆಗ್ತಾಯಿದೆ ಸ್ವಲ್ಪ ನೋಡಿ, ಚಿಕ್ಕದಾಗಿ ಲೀಫ್ ಬಿಡ್ತಾ ಇದೆ ನೋಡಿ. ಹೀಗೆ ಬಂದರೆ ಖುಷಿ ಆಗುತ್ತೆ. ಗಿಡ ಎಲ್ಲ ಇಟ್ಟ ಮೇಲೆ ಬೆಳೆದ್ರೆ ಭಾಳ ಖುಷಿಯಾಗುತ್ತೆ. ಹೋಗ್ಬಿಟ್ರೆ ಅಷ್ಟೇ ಬೇಜಾರಾಗುತ್ತೆ. ನೋಡಿ, ಈ ಥರ ಪ್ಲ್ಯಾಂಟ್ಸ್ ಚೆನ್ನಾಗಿದ್ದಾವೆ. ಇದು ಚೆನ್ನಾಗಿದೆ, ನನಗೆ ಇದು ಇಷ್ಟ, ಚೆನ್ನಾಗಿದೆ ಪ್ಲ್ಯಾಂಟ್. ನಮ್ಮ ಮನೆ ಹತ್ರ ಅಂತೂ ಇಷ್ಟು ವೆರೈಟಿ ಪ್ಲ್ಯಾಂಟ್ಸ್ ಇದ್ದಾವೆ ಅಂದರೆ ಅಷ್ಟು ಶೋ ಪ್ಲ್ಯಾಂಟ್ಸ್ ಇದ್ದಾವೆ, ಫ್ಲವರ್ ಇದ್ದಾವೆ, ಎಲ್ಲ ಥರದ್ದು ಇದ್ದಾವೆ. ಹೊರಗಡೆಯಿಂದ ಏನು ಫ್ಲವರ್ ಪರ್ಚೇಸ್ ಮಾಡೋದೇ ಬೇಕಿಲ್ಲ, ಅಷ್ಟು ಫ್ಲವರ್ಸ್ ಬಿಡ್ತವೆ. ತುಂಬ ವೆರೈಟಿ ಪ್ಲ್ಯಾಂಟ್ಸ್ ಇದ್ದಾವೆ. ನಾನು ಊರಿಗೆ ಹೋದಾಗ ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಹಾಕ್ತೀನಿ ಅಂದರೆ, ನಮ್ಮ ಅಮ್ಮನ ಮನೆ ಹತ್ರ ಗಿಡಗಳು, ಮನೆ ತುಂಬ ಚೆನ್ನಾಗಿದೆ. ಅಲ್ಲಿ ವಿಡಿಯೋ ಹಾಕಿದಾಗ ನೀವು ಲೈಕ್ ಮಾಡೇ ಮಾಡ್ತೀರಾ. ಇದೊಂದು ಪಾಟ್ ಖಾಲಿದೆ, ಯಾವುದಾದ್ರೂ ಪ್ಲ್ಯಾಂಟ್ ತೊಗೊಂಡು ಹಾಕ್ಬೇಕು. ತುಳಸಿ ಎಲ್ಲ ಇಲ್ಲಿ ಹೊರಗಡೆ ಇಟ್ಟರೆ ಬರೋದಿಲ್ಲ, ಬಿಸಿಲು ಬೀಳಲ್ಲ. ಹಾಗಾಗಿ ತುಳಸಿನ ವಿಂಡೋ ಸೈಡೇ ಇಟ್ಕೊಂಡಿದ್ದೀನಿ. ಓನ್ಲಿ ಇಂಡೋರ್ ಪ್ಲ್ಯಾಂಟ್ಸ್ನ ಇಲ್ಲಿ ಬಿಸಿಲಿಲ್ಲ ಅಂದ್ರೂ ಬೆಳಿತವೆ ಅಂಥೇಳಿ ನಮ್ಮಮ್ಮ ಇಟ್ಕೊಟ್ಟು ಹೋಗಿದ್ದಾರೆ. ನೋಡಿದ ಎಷ್ಟು ಚೆನ್ನಾಗಿ ಬಂದಿದೆ, ಬೆಳೀತಾ ಇದೆ. ಇನ್ನು ಸಣ್ಣ ಲೀಫ್ ಬಿಟ್ಟಿದೆ. ಇದರಲ್ಲೇ ಎರಡಿದೆ ನೋಡಿ ಗಿಡ, ಇದು ಒಂದು ಮತ್ತು ಇದು ಒಂದು. ಇನ್ನು ಪ್ಲೇಸ್ ಇಲ್ಲ ಇಡಲಿಕ್ಕೆ, ಹಾಗಾಗಿ ಇಷ್ಟಲ್ಲೇ ಅಡ್ಜಸ್ಟ್ ಮಾಡಿ ನಮ್ಮಮ್ಮ ಇಟ್ಕೊಟ್ಟು ಹೋಗಿದ್ದಾರೆ. ಇಷ್ಟೇ ಪ್ಲೇಸ್ ಇರೋದು ಇಲ್ಲಿ. ನೋಡಿ, ಮನೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಕ್ಲೀನ್ ಮಾಡಿ ಟಿಫನ್ಗೂ ಸಹ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ಕೊತಿದ್ದೀನಲ್ಲ, ಎಲ್ಲನೂ ತೋರಿಸ್ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಮನೆ ಮುಂದೆ ಪ್ಲ್ಯಾಂಟ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ಇವರಿಗೆ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ವಿಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ. ಇವಳು ಮಲಗಿದ್ದು, ಹಾಗಾಗಿ ಸ್ವಲ್ಪ ಟೈಮ್ ಬೇರೆ ಸಿಕ್ತು. ಹಾಗಾಗಿ ಇದನ್ನು ನಾನು ನನ್ನ ಮಕ್ಕಳಿಗೆ ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸೋಣ ಅಂತ ಅನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಿದ್ದೀನಿ. ನನ್ನ ಬುಜ್ಜಿ ಮಲಗಿದ್ದಾಳೆ. ನನ್ನ ಬುಜ್ಜಿಗೆ ಯಾವ್ದು ಯೂಸ್ ಮಾಡ್ತೀನಿ, ನನ್ನ ದೊಡ್ಡ ಮಗಳಿಗೆ ಏನು ಯೂಸ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ತೋರಿಸೋಣ ಅಂತೇಳಿ ನೋಡಿ ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಓಪನ್ ಮಾಡೋಣ ಬುಜ್ಜಿ, ಓಪನ್ ಮಾಡೋಣಮ್ಮ. ನೀ ಕಾಲ್ ತೆಗಿ, ಓಪನ್ ಮಾಡಿ ತೋರಿಸೋಣ. ಓಪನ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ನನ್ನ ಮಕ್ಕಳಿಗೆ ಅಂತ ತೋರಿಸ್ತೀನಿ. ಒಂದು ನಿಮಿಷ ಇರಮ್ಮ, ಒಂದೊಂದು ತೋರಿಸೋಣ. ಫಸ್ಟು ಸೋಪ್ ತೋರಿಸ್ಬಿಡ್ತೀನಿ. ಇದು ನನ್ನ ಚಿಕ್ಕ ಮಗಳಿಗೆ, ಇವಳಿಗೆ ಬುಜ್ಜಿಗೆ ಟೆಡ್ಡಿ ಬಾರ್ ಸೋಪ್ ಯೂಸ್ ಮಾಡ್ತೀನಿ ನೋಡಿ. ಇವಳಿಗೆ ಚಿಕ್ಕವಳಿಗೆ ಟೆಡ್ಡಿ ಬಾರ್ ಸೋಪು. ಇದು ದೊಡ್ಡ ಮಗಳಿಗೆ ಹಿಮಾಲಯ ಸೋಪು. ಇವಳಿಗೂ ಬೇರೆ ಅವಳಿಗೂ ಬೇರೆ. ದೊಡ್ಡವಳಿಗೆ ಹಿಮಾಲಯ, ಮಿನಿಗೆ ಹಿಮಾಲಯ ಸೋಪು, ಮತ್ತು ಬುಜ್ಜಿಗೆ ಟೆಡ್ಡಿ ಬಾರ್ ಸೋಪು. ತಾರಮ್ಮ ಇಲ್ಲಿಡು ಒಂದು ಹತ್ರ. ನೆಕ್ಸ್ಟು ಲೋಷನ್ ಯಾವುದು ಯೂಸ್ ಮಾಡ್ತೀನಿ ಅಂದರೆ ನೋಡಿ, ಬೇಬಿ ಡವ್ ಲೋಷನ್ನ ಇವ್ರಿಗೆ ಯೂಸ್ ಮಾಡ್ತೀನಿ. ನಾನು ಇಬ್ರಿಗೂ ಬಾಡಿ ಲೋಷನಾಗಿ ಬೇಬಿ ಡವ್ ಲೋಷನ್ನ ಯೂಸ್ ಮಾಡ್ತಿದ್ದೀನಿ. ಈಗ ಬೇಬಿ ಲೋಷನ್ ಚೆನ್ನಾಗಿದೆ. ಇದು ಮಾಯ್ಶ್ಚರೈಸರ್ ಚೆನ್ನಾಗಿ ರಿಚ್ ಮಾಯ್ಶ್ಚರ್ ಚೆನ್ನಾಗಿದೆ ಇದು. ಹಾಗಾಗಿ ಸ್ಮೂತ್ ಇರುತ್ತೆ ಸ್ಕಿನ್ ಮಾತ್ರ. ಹಾಗಾಗಿ ಮೊದಲಿಂದನೂ ಅಷ್ಟೇ ಇದೇ ಡವ್ ಬೇಬಿ ಲೋಷನ್ನೇ ಯೂಸ್ ಮಾಡ್ತಿದ್ದೀನಿ. ಬಾಡಿಗೆ ಮಾತ್ರ ಇದು. ಫೇಸಿಗೆ ಬಂದು ಈ ಕ್ರೀಮ್ ಇಬ್ರಿಗೂ ಇದೇ ಯೂಸ್ ಮಾಡ್ತಿದ್ದೀನಿ. ಮೊದಲು ಹಿಮಾಲಯ ಕ್ರೀಮೇ ಯೂಸ್ ಮಾಡ್ತಾಯಿದ್ದೆ. ಈಗ ಎಷ್ಟು 1 ಇಯರ್ ಆಯ್ತೇನೋ ಡರ್ಮಾಡಿವೇ ಯೂಸ್ ಮಾಡ್ತಾಯಿದ್ದೀನಿ. ಇಬ್ರಿಗೂ ಇದೆ ಡರ್ಮಾಡಿವ್ ಕ್ರೀಮು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಇದು. ಪಿಂಪಲ್ಸ್ ಆಗೋಲ್ಲ, ಏನಾಗಲ್ಲ. ಮಕ್ಕಳ ಸ್ಕಿನ್ನು ತುಂಬ ಮಾಯ್ಶ್ಚರ್ ಆಗಿರುತ್ತೆ, ಭಾಳ ಚೆನ್ನಾಗಿರುತ್ತೆ. ಹಾಗಾಗಿ ಡರ್ಮಾಡಿವ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಬೇಬಿ ಡವ್ ಲೋಷನ್ನ ಬಾಡಿಗೆ ಯೂಸ್ ಮಾಡ್ತೀನಿ. ಇದು ಫೇಸಿಗೆ ಮಾತ್ರ. ಡರ್ಮಾಡಿವ್ ಇದು ಫೇಸಿಗೆ ಯೂಸ್ ಮಾಡ್ತೀನಿ. ಇವ್ರಿಗೆ ಕಾಜಲ್, ಹಿಮಾಲಯ ಕಾಜಲ್ಲೇ ಯೂಸ್ ಮಾಡ್ತೀನಿ. ಇವಳು ಚಿಕ್ಕವಳಿಗೆ ಕಾಡಿಗೆ ಹಚ್ಚಿದಾಗ ಮಾತ್ರ ಇದನ್ನೇ ಹಚ್ಚೋದು. ಇದು ಚೆನ್ನಾಗಿದೆ, ಮುಖಕ್ಕೆಲ್ಲ ಹರಡಲ್ಲ, ಪರವಾಗಿಲ್ಲ, ಭಾಳ ಚೆನ್ನಾಗಿದೆ. ಇದನ್ನೇ ಯೂಸ್ ಮಾಡ್ತೀನಿ ನೋಡಿ, ಹಿಮಾಲಯ ಕಾಜಲ್. ಚಿಕ್ಕವಳಿಗೆ ಕಾಡಿಗೆ
ಹಚ್ಬೇಕಾದ್ರೆ ಇದು ಯೂಸ್ ಮಾಡೋದು ಹಿಮಾಲಯ. ಮತ್ತು ಪೌಡರ್ ಯಾವುದು ಯೂಸ್ ಮಾಡ್ತೀನಿ ಅಂದರೆ ಇದು ಹಿಮಾಲಯ ಪೌಡ್ರು. ಹಿಮಾಲಯ ಕ್ರೀಮು ಹಿಮಾಲಯ ಪೌಡ್ರ್ ಯೂಸ್ ಮಾಡ್ತಾಯಿದ್ದೆ, ಇಲ್ಲ ಹಿಮಾಲಯ ಇದು ಪೌಡ್ರೇ ಯೂಸ್ ಮಾಡ್ತಿದ್ದೀನಿ. ಕ್ರೀಮ್ ಬಿಟ್ಟಿದ್ದೀನಿ, ಕ್ರೀಮ್ ಡರ್ಮಾಡ್ಯೂ ಹಚ್ತಾಯಿದ್ದೀನಿ ಈಗ ನೋಡಿ. ಇದು ಹಿಮಾಲಯ ಪೌಡ್ರ್ ಹಚ್ತೀನಿ, ಡರ್ಮಾಡ್ಯೂ ಕ್ರೀಮ್, ಡವ್ ಲೋಷನ್. ಇವು ಚಿಕ್ಕವಳಿಗೆ ಟೆಡ್ಡಿ ಬಾರ್ ಸೋಪು, ದೊಡ್ಡವಳಿಗೆ ಹಿಮಾಲಯ ಸೋಪು ಅಪ್ಲೈ ಮಾಡ್ತೀನಿ. ಮತ್ತು ಶಾಂಪು ಬಂದುಬಿಟ್ಟು ಯಾವುದು ಯೂಸ್ ಮಾಡ್ತೀನಿ ಅಂದರೆ ಹಿಮಾಲಯ ಬೇಬಿ ಶಾಂಪೇ ಯೂಸ್ ಮಾಡ್ತೀನಿ. ಹಿಮಾಲಯ ಬೇಬಿ ಶಾಂಪು ಇಬ್ಬರಿಗೂ ಇದೇ ಶಾಂಪನ್ನ ಯೂಸ್ ಮಾಡ್ತಾಯಿದ್ದೀನಿ. ಹಿಮಾಲಯ ಶಾಂಪು ಮತ್ತು ಹಿಮಾಲಯ ಪೌಡ್ರು ಯೂಸ್ ಮಾಡ್ತೀನಿ ಇಬ್ರಿಗೂ. ಇದು ಮಾತ್ರ ಮಿನಿಗೆ, ದೊಡ್ಡವಳಿಗೆ ಮಾತ್ರ ಹಿಮಾಲಯ ಸೋಪು, ಚಿಕ್ಕವಳಿಗೆ ಟೆಡ್ಡಿ ಬಾರ್ ಸೋಪು. ಇಬ್ರಿಗೂ ಇದೇ ಲೋಷನ್, ಇದೇ ಡವ್ ಲೋಷನ್, ಡರ್ಮಾಡ್ಯೂ ಕ್ರೀಮು ಮತ್ತು ಇದು ಹಿಮಾಲಯ ಕಾಜಲ್. ಇಷ್ಟು ಪ್ರಾಡಕ್ಟ್ನ ನನ್ನ ಮಕ್ಕಳಿಗೆ ಯೂಸ್ ಮಾಡ್ತೀನಿ ನೋಡಿ ನಾನು. ಹಾಗಾಗಿ ಯಾವ ಥರ ಇದು ಚೆನ್ನಾಗಿದೆಯಾ ಅಂದರೆ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇವನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಭಾಳ ಅಂದರೆ ಸ್ಮೂತ್ ಸ್ಕಿನ್ನು, ಚೆನ್ನಾಗಿರುತ್ತೆ, ಏನು ರಿಯಾಕ್ಷನ್ ಆಗೋದಿಲ್ಲ, ಏನಿಲ್ಲ, ಚೆನ್ನಾಗಿದೆ. ಸ್ಕಿನ್ ಮಾತ್ರ ಸ್ಮೂತಾಗಿದೆ. ಇದೆ ನೋಡಿ ನನ್ನ ಮಗಳು ಈ ಥರ. ಹಾಗಾಗಿ ಈ ಪ್ರಾಡಕ್ಟ್ಸ್ನ ನನ್ನ ಮಕ್ಕಳಿಗೆ ಯೂಸ್ ಮಾಡ್ತಿದ್ದೀನಿ ನೋಡಿ. ಹೌದಾ ಬುಜ್ಜಿ? ಯಾರ್ದಿದೆಲ್ಲ? 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 ಅಕ್ಕಂದು ನಿಂದು, ಅಕ್ಕಂದು ನಿಂದು. ಓಕೆ ಫ್ರೆಂಡ್ಸ್, ಈ ಥರ ಯಾವ್ದು ಯೂಸ್ ಮಾಡ್ತಾರೆ ಅಂತ ತೋರಿಸ್ಬೇಕು ಅಂದ್ಕೊಂಡಿದ್ದೆ, ಹಾಗಾಗಿ ವಿಡಿಯೋ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.